ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಇವತ್ತು ನಾವು ತುಪ್ಪ ಹೇಗೆ ಮಾಡೋದು ಅಂತ ನೋಡೋಣ. ಓಕೆನಾ? ನೀವು ನೋಡ್ತಾ ಇದ್ದೀರಲ್ಲ, ಎಷ್ಟು ಚೆನ್ನಾಗಿ ಮರಳಾಗಿ ನಾನು ತೋರಿಸ್ತೀನಿ ಇವಾಗ ಸ್ಪೂನಲ್ಲಿ. ನೋಡಿ, ಈ ಥರ ಬಂದಿದೆ ತುಪ್ಪ. ನೀವೇ ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತ. ನಾವು ಈ ರೀತಿ ಮಾಡಬೇಕು ಅಂತಂದರೆ ನಾವು ಏನೆಲ್ಲ ಗಮನ ಇಟ್ಕೋಬೇಕು ಅನ್ನೋದನ್ನು ನೋಡೋಣ. ಇವಾಗ ನಾವು ಊರಿಂದ ಬೆಣ್ಣೆ ತಂದಿದ್ವಿ, 5 ಸೇರು ಬೆಣ್ಣೆ ತಂದಿದ್ವಿ. ಓಕೆನಾ? ಇದು ಒಂದೊಂದು ಉಂಡೆ ಒಂದೊಂದು ಸೇರು ಅಂತ ಹೇಳ್ತೀವಿ ನಮ್ಮೂರ ಕಡೆ. ಇವಾಗೂ ನಾವು ಸೇರು ಅಂತಲೇ ಲೆಕ್ಕ ತಗೊಂಡು ಊರ ಕಡೆ ಹಾಕ್ಕೊಡೋದು, ಕೆ ಜಿ ಲೆಕ್ಕ ಏನು ಕೊಡಲ್ಲ. ಈ ಥರ ಒಂದೊಂದು ಸೇರು ಬೆಣ್ಣೆ ಅಂತಲೇ ಕೊಡೋದು. ಈಗ 5 ಸೇರು ಅಂದರೆ 5 ಸೇರು ಉಂಡೆ ಬೆಣ್ಣೆ ಕೊಟ್ಟಿದ್ದರು. ಇವಾಗ ನಾನು ಒಲೆ ಹಚ್ಕೊಂಡು ಬಾಣಲಿ ಒಳಗಡೆ ಹಾಕ್ಕೊಂಡು ಇವಾಗ ನಾನು ಮೀಡಿಯಮ್ ಉರಿಲಿ ಕಾಯಿಸ್ಕೊತಾ ಇದ್ದೀನಿ. ಓಕೆನಾ? ಅಷ್ಟೊತ್ತಿಗೆ ನಾವು ತುಪ್ಪಕ್ಕೆ ಬೇಕಾದಂತಹ ಪರ್ಕಾರದ ಪುಡಿ ಅಥವಾ ತುಪ್ಪದ ಪುಡಿ ನಾವು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇವಾಗ ನಾನು ಮೆಂತ್ಯ 1 ಸ್ಪೂನು ಮತ್ತು ಮೆಣಸು 1 ಸ್ಪೂನು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಇವಾಗ ನೋಡ್ತಾ ಇದ್ದೀರಲ್ಲ, ಅದು ಸ್ವಲ್ಪ ಬ್ರೌನ್ ಆಗಬೇಕು. ಮೆಂತ್ಯ ಆ ಥರ ಹುರ್ಕೋಬೇಕು. ಮೆಂತ್ಯ, ಕಾಳುಮೆಣಸು ಮತ್ತು 2 ಏಲಕ್ಕಿ ಹುರ್ಕೊಂಡು ಅದು ಸ್ವಲ್ಪ ಹಾರಲಿ. ಇವಾಗ ಬೆಣ್ಣೆ ಚೆನ್ನಾಗಿ ಕುದಿಬೇಕು. ನೀವು ನೋಡ್ತಾ ಇದ್ದೀರಲ್ಲ, ಇದು ವೈಟ್ ಅಂಶ ಮೇಲೆ ನೊರೆ ಇದೆ ಅಲ್ವಾ, ಅದು ಕಂಪ್ಲೀಟಾಗಿ ಹೋಗಬೇಕು. ಓಕೆನಾ? ಇವಾಗ ನಾವು ಹುರ್ಕೊಂಡಿದ್ವಲ್ಲ ಅದನ್ನು ಇವಾಗ ಕುಟಾಣಿಲಿ ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಪೌಡರ್ ಆದರೆ ಸಾಕು. ಇವಾಗ ಬೆಳ್ಳುಳ್ಳಿ ನಾನು ಎರಡು ಗೆಂಡೆ ಬೆಳ್ಳುಳ್ಳಿ ತೊಗೊಂಡಿದ್ದೆ, ಅದನ್ನು ಕೂಡ ಜಜ್ಜಿ ಇಟ್ಕೊಳ್ಳೋಣ. ಇವಾಗ ನಾವು ಪರ್ಕಾರದ ಪುಡಿಗೆ ಸ್ವಲ್ಪ 1/4 ಸ್ಪೂನ್ ಆದಷ್ಟು ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ಇವಾಗ ಪರ್ಕಾರದ ಪುಡಿ ರೆಡಿ ಆಯಿತು. ಓಕೆನಾ? ಅದ್ರ ಜೊತೆಗೆ ಉಪ್ಪು ಸೇರಿಸ್ಬೇಕು. ಓಕೆನಾ? ದಪ್ಪುಪ್ಪು ಸೇರಿಸ್ಕೋಬೇಕು. ನೀವು ನೋಡ್ತಾ ಇದ್ದೀರಲ್ಲ, ದಪ್ಪುಪ್ಪು ಸೇರಿಸ್ಕೋಬೇಕು. ಮತ್ತು 1 ವೀಳ್ಯದೆಲೆ, ಬೆಳ್ಳುಳ್ಳಿ, ಇಷ್ಟು ಹಾಕಿದ್ರೆ ತುಪ್ಪ ಪರ್ಫೆಕ್ಟಾಗಿ ಬರುತ್ತೆ. ಓಕೆನಾ? ನಾವು ಯಾವ್ಯಾವ ಸಮಯದಲ್ಲಿ ಹಾಕಬೇಕು ಅನ್ನೋದು ತಿಳ್ಕೊಬೇಕಷ್ಟೇ. ತುಂಬ ಈಸಿ, ಮಾಡೋದೇನೂ ಇಲ್ಲ. ಮೀಡಿಯಮ್ ಉರಿಲಿ ನಾವು ಈ ಥರ ನಿಧಾನವಾಗಿ ಕುದಿಸ್ಕೋಬೇಕು. ಯಾಕಂದರೆ ತುಪ್ಪ ಕಾಯಿಸುವಾಗ ನಾವು ತುಂಬ ಎಚ್ಚರಿಕೆಯಾಗಿರಬೇಕು. ಒಂದು ಸ್ವಲ್ಪ ನಾವು ಆ ಕಡೆ ಈ ಕಡೆ ಕಣ್ಣು ಹಾರಿಸಿದ್ರು ತುಪ್ಪ ಹದ್ಗೆಟ್ಟೋಗೋ ಚಾನ್ಸಸ್ ಇರುತ್ತೆ. ನೋಡಿ, ಇವಾಗ ಆಲ್ರೆಡಿ ವೈಟ್ ಅಂಶ ಎಲ್ಲ ಹೋಗ್ಬಿಟ್ಟಿದೆ. ಇವಾಗ ನಾವು ಚೆನ್ನಾಗಿ ಕುದೀತಾ ಇರುವಾಗಲೇ ನಾವು ಬೆಳ್ಳುಳ್ಳಿ ಹಾಕ್ಕೋಬೇಕು. ಅದರಲ್ಲಿರುವ ಅಂಶ ತುಪ್ಪಕ್ಕೆ ಸೇರ್ಕೋಬೇಕು. ನೋಡಿ, ವೀಳ್ಯದೆಲೆನೂ ಇವಾಗ ಅದು ಕಲರ್ ಚೇಂಜ್ ಆಗಿದೆ, ಬೆಳ್ಳುಳ್ಳಿನೂ ಚೇಂಜ್ ಆಗಿದೆ. ಈ ಥರ ಆಗಬೇಕು. ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಬೆಣ್ಣೆಯಲ್ಲಿ ಮಡ್ಡಿ ಅಂಶ ಅಂತ ಇರುತ್ತೆ. ಆ ಮಡ್ಡಿ ಅಂಶ ಕೆಳಗಡೆ ಸೇರಿಕೊಂಡು ತುಪ್ಪ ಎಲ್ಲ ಮೇಲೆ ಬರುತ್ತೆ. ಇವಾಗ ನಾವು ಪರ್ಕಾರದ ಪುಡಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ, ಇವಾಗ ನಾವು ಗ್ಯಾಸ್ ಆಫ್ ಮಾಡಿಬಿಟ್ಟು ಇವಾಗ ಹಾಕ್ಕೋಬೇಕು. ನಾವು ಕುದಿಯುವಾಗಲೇ ಹಾಕಿದ್ರೆ ತುಪ್ಪ ಕಪ್ಪಗಾಗ್ಬಿಡುತ್ತೆ. ಓಕೆನಾ? ಗ್ಯಾಸ್ ಆಫ್ ಮಾಡಿಕೊಂಡು ಆಮೇಲೆ ಪರ್ಕಾರದ ಪುಡಿ ಹಾಕಿ ನೀಟಾಗಿ ಇವಾಗ ಕಲಿಸ್ಬೇಕು. ಓಕೆನಾ? ಈಗ ಲಿಡ್ಡನ್ನು ಮುಚ್ಚಿ ಸ್ವಲ್ಪ ಹಾರ್ಲಿಕ್ಕೆ ಬಿಟ್ಟಿದ್ದೆ. ನೋಡಿ, ನೀವು ನೋಡ್ತಾ ಇದ್ದೀರಲ್ಲ, ಈ ಥರ ಬಂತು ತುಪ್ಪ. ಚೆನ್ನಾಗಿ ಬಂದಿತ್ತು, ಮರಳಾಗಿ. ನೋಡಿ, ಈ ಥರ ಕನ್ಸಿಸ್ಟೆನ್ಸಿಲಿ ಬಂತು ತುಪ್ಪ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಆಲ್ ಆಫ್ ಯು.